ಈಗ ನಿಮ್ಮ ಜರ್ನಿ ಅಂತ ಬಂದಾಗ್ಲೂ ಕೂಡ ಅವಮಾನಗಳು ಆಗಿದಾವೆ, ಸನ್ಮಾನಗಳು ಆಗಿದಾವೆ. ಸಣ್ಣದ್ರಿಂದ ಹಿಡಿದು ಪಾರ್ಟ್ ಇವತ್ತು ಆಫ್ ಅಲ್ಲ ಹೌದು ಲೈಫ್ ಅಲ್ಲ ಇದು. ಎಲ್ಲರಲ್ಲೂ ಇರುತ್ತೆ. ಅಲ್ಲಿಯ ಪ್ರಶಾಂತ್, ಈಗ ರಿಷಬ್ ಶೆಟ್ಟಿ, ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಸರ್. ನಿಮ್ಮ ಜರ್ನಿ ಅಂತ ಬಂದಾಗ ಒಂದಷ್ಟು ಆಗ್ಲೇ ಹೇಳ್ದಂಗೆ ಏನ್ ನೆನಪಾಗುತ್ತೆ ಸರ್? ಈಗ ಇಲ್ಲಿ ಕುತ್ಕೊಂಡು ನೋಡಿ, ಇವತ್ತು ಇಡೀ ವಿಶ್ವ ಕಾಯೋ ಲೆವೆಲ್ಗೆ ನೀವು ಮಾಡಿದ್ರೆ ನಿಮ್ ಸುಮ್ನೆ ಆಗಲ್ಲ. ಅದು ಅಷ್ಟೇ ಶ್ರಮ ಇರುತ್ತೆ, ಅಷ್ಟೇ ಹಾರ್ಡ್ ವರ್ಕ್ ಇರುತ್ತೆ. ಇವತ್ ಏನ್ ನೆನಪಾಗುತ್ತೆ ಪ್ರತಿ ಸರ್? ಫಿಲ್ಮ್ ಮೇಕರು ಮಾಡ್ತಾನೆ ಅದನ್ನ. ಮಾಡ್ತಾರೆ, ಅಂದ್ರೆ ನಾನು ಹೌದು. ಒಬ್ಬನೇ ಅಂತಲ್ಲ, ಪ್ರತಿಯೊಬ್ಬ ನಿರ್ದೇಶಕ ಒಂದ್ ಸಿನಿಮಾ ಮಾಡಕ್ ಹೊರಟಾಗ ಚಿಕ್ಕದು ದೊಡ್ಡದು ಅಂತ ಇರೋದೇ ಇಲ್ಲ. ಜನ ಆಕ್ಚುಲಿ ಅದು ಸಣ್ಣ ಸಿನಿಮಾನ ದೊಡ್ಡ ಸಿನಿಮಾನ ಅಂತ ಡಿಸೈಡ್ ಮಾಡ್ತಾರೆ. ಅದನ್ನ ಎಲ್ಲರೂ ಬೇಕಾದ್ರೆ ತಗೊಂಡು ಹೋಗ್ಬೋದು ಅಂತ. ಸೊ ಪ್ರತಿಯೊಬ್ಬ ಫಿಲ್ಮ್ ಮೇಕರ್ ಕೂಡ ಅದನ್ನೇ ಆಸೆ ಪಡ್ತಾನೆ. ಪ್ರತಿಯೊಬ್ಬ ಸ್ಟೋರಿ ಟೆಲ್ಲರ್ ಕೂಡ ಇದೇ ತರದಲ್ಲಿ ಯೋಚನೆ ಮಾಡ್ತಾನೆ. ನಾನ್ ಒಂದು ಒಳ್ಳೆ ಕತೆ ಕೊಡ್ಬೇಕು ಜನರಿಗೆ, ಜನರನ್ನ ಎಂಟರ್ಟೈನ್ ಮಾಡ್ಬೇಕು ಅನ್ನೋದು ಅಷ್ಟೇ ಇಂಟೆನ್ಷನ್ ಇರುತ್ತೆ, ಬಿಟ್ರೆ ಬೇರೆ ಏನಿರಲ್ಲ. ಸೇಮ್ ನನಗೂ ಕೂಡ ಇವತ್ತಿನ ನನಗೇನು ಬದಲಾವಣೆಗಳಿಲ್ಲ. ನನ್ಗೆ ಎಲ್ಲದು, ಯಾಕಂದ್ರೆ ಇವತ್ತು ಜನ ಹೇಳ್ಬೋದು ಆವಾಗ ರಿಷಬ್ ಶೆಟ್ಟಿ ಏನು ಮಿನರಲ್ ವಾಟರ್ ಮಾರ್ತಿದ್ನ, ಟೀ ಪುಡಿ ಮಾರ್ತಿದ್ದ, ಅದು ಸಣ್ಣ ಕೆಲಸ ಅಲ್ಲ ಗುರು. ಅದು ತುಂಬಾ ಇವತ್ತಿಗೂ ಎಷ್ಟೋ ಜನ ಜೀವನ ಕಟ್ಕೊಂಡಿದ್ದಾರೆ. ನಾನು ಅದ್ರಲ್ಲಿ ದುಡ್ದು ನನ್ನ ಅಕ್ಕನ ಮದುವೆ ಟೈಮಲ್ಲೆಲ್ಲ ನಾನು ಫುಲ್ ಜೋರಾಗಿ ಓಡಾಡ್ತಿದ್ದೆ ನಾನು. ಸೊ ಅದ್ರಲ್ಲಿ ದುಡಿಮೆಗೆ ಲೆಕ್ಕಾಚಾರಗಳಿಲ್ಲ, ಮೇಲು ಕೀಳು ಅನ್ನೋದಿಲ್ಲ. ಅದಕ್ಕೆ ದೊಡ್ಡದು ಸಣ್ಣದು ಅನ್ನೋದಿಲ್ಲ. ಅದು ಅವತ್ತಿನ ದುಡಿಮೆ. ಪ್ರತಿಯೊಬ್ಬ ದುಡಿಮೆಯಲ್ಲೂ ಅದು ಮರ್ಯಾದೆಯಿಂದ ದುಡಿಬೇಕಷ್ಟೇ ನಾವು. ಅದಕ್ಕೆಲ್ಲ ತುಂಬಾ ಇದು ಮಾಡಿದ್ರೆ ಮಾತ್ರ ಹಂಗೆ, ಇದಿಲ್ಲ ಅಂದ್ರೆ ಹಿಂಗಿಲ್ಲ ಅನ್ನೋದಿಲ್ಲ. ಅದೆಲ್ಲದ್ರ ಬಗ್ಗೆ ನನಗೆ ರೆಸ್ಪೆಕ್ಟ್ಫುಲ್ ಆಗಿ ನಾನು ನೋಡ್ತೀನಿ ಅದನ್ನ. ಐ ಥಿಂಕ್ ಅದೆಲ್ಲ ಮಾಡಿದ್ರಿಂದಾನೇ ಮೋಸ್ಟ್ಲಿ ನನ್ಗೆ ಇಲ್ಲಿವರೆಗೆ ಬರಕ್ ಆಯ್ತೇನು, ಅದೇ ಯೋಚನೆ ಮಾಡ್ತೀನಿ ಅಷ್ಟೇ. ಹಂಗಾಗಿ ನನಗೆ ತುಂಬಾ ಖುಷಿ ಇದೆ. ಅದೆಲ್ಲ ನಾನು ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದು ಖುಷಿ ಇದೆ, ಇದೆಲ್ಲದ ಕೆಲಸ ಮಾಡಿದ ಖುಷಿ ಇದೆ. ಇವತ್ತದೆಲ್ಲ ಒಂಥರ ಮೆಲ್ಗೆ ಹಾಕಿದಾಗ ಒಂಥರ ಖುಷಿ ಅನ್ಸುತ್ತೆ.